ಇದೆಲ್ಲ ಯಾಕೆ ವರಿಷ್ಠರ ಗಮನಕ್ಕೆ ಬರ್ತಾ ಇಲ್ಲ? ನೀವು ಹೇಳ್ತಾ ಇದ್ರೆ ಕಪಿ ಮುಷ್ಟಿ ಇದೆ ಅಂತ ಹೇಳ್ತಿದ್ದೀರಾ, ಒದ್ದಾಡ್ತಾರೆ ಕಾರ್ಯಕರ್ತರು, ಇಷ್ಟೆಲ್ಲ ಬೆಳವಣಿಗೆ ಆದರೂ ಕೂಡ ಯಾಕಂದ್ರೆ ಏನೋ ಒಂದಿಷ್ಟು ಸೀಟ್ ತೊಗೋಬೇಕು, ಯಡಿಯೂರಪ್ಪನವರಿಂದ ಮಾತ್ರ ಸೀಟ್ ಬರುತ್ತೆ ಅನ್ನಂತ ಒಂದು ಭ್ರಮೆಯಲ್ಲಿ ಕೇಂದ್ರದವರು ಇದ್ದಾರೆ. ಇದು ನಾನು ಚುನಾವಣೆಗೆ ಸ್ಪರ್ಧೆ ಮಾಡಿದ ನಂತರ ಚರ್ಚೆ ಶುರುವಾಗಿದೆಯಲ್ಲ, ಈ ಚರ್ಚೆ ಶುರುವಾದಾಗ ಎಲ್ಲರೂ ಕೂಡ ಕೇಂದ್ರಕ್ಕೂ ಹೇಳ್ತಾರೆ, ಪ್ರಮುಖರಿಗೂ ಹೇಳ್ತಾ ಇದ್ದಾರೆ, ನನಗೂ ಫೋನ್ ಮಾಡ್ತಾ ಇದ್ದಾರೆ. ಎಲ್ಲ BJPಯ ರಾಜ್ಯದಲ್ಲಿ ತಾಲೂಕು ಮಟ್ಟದಲ್ಲಿ ಪದಾಧಿಕಾರಿಗಳಾಗಿದ್ದರು, ಜಿಲ್ಲೆಯಲ್ಲಿ ಪದಾಧಿಕಾರಿಗಳಾಗಿದ್ದವರು, ರಾಜ್ಯ ಪದಾಧಿಕಾರಿಗಳಿದ್ದಂಥ ನಾಯಕರುಗಳು, MLA MP ಗಳು ಮಂತ್ರಿಗಳಾಗಿದ್ದಂಥವ್ರು, ಅದೇ ರೀತಿ ಎಲ್ಲ ಮೋರ್ಚಾದ ಪ್ರಮುಖರುಗಳು ನಾನು ಫೋನ್ ಮಾಡ್ತಾ ಇದ್ದಾರೆ. ದಯವಿಟ್ಟು ನೀವು ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಆಗಬೇಡಿ, ನೀವು ದಯವಿಟ್ಟು ಲೋಕಸಭೆ ಸ್ಪರ್ಧೆ ಮಾಡಲೇಬೇಕು, ನೀವು ಗೆಲ್ಲಲೇಬೇಕು, ನಾವೆಲ್ಲರೂ ಸಹಕಾರ ಕೊಡ್ತೀವಿ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಹಾಗಾಗಿ ಇದೊಂದು ಚರ್ಚೆ ಆಗಬೇಕೀಗ. ಕೇಂದ್ರ ನಾಯಕರು ಇದನ್ನು ಗಮನಿಸಬೇಕು, ಎಲ್ಲ ಹಿರಿಯರು ಗಮನಿಸಿ ಇದೇನು ನಡೀತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಕೆಟ್ಟ ರಾಜಕಾರಣ BJPಲೂ ಆಗ್ತಾ ಇದೆಯಲ್ಲ. ನಾವು ಕಾಂಗ್ರೆಸ್ಸಿಗೆ ಬೈತೀವಿ, ಕಾಂಗ್ರೆಸ್ಸು ಒಂದೇ ಕುಟುಂಬದ ಕೈಯಲ್ಲಿ ಸಿಕ್ಕೊಂಡಿದೆ, ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವ್ರ ಕುಟುಂಬದಲ್ಲಿ ಸಿಕ್ಕೊಂಡಿದೆ ಅಂತ ಕಾಂಗ್ರೆಸ್ಸಿಗೆ ಬೈತಿದ್ದೀವಿ, ಮೋದಿ ಕೂಡ ಬೈತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಕಾಂಗ್ರೆಸ್ಸಿನ ರೂಪದಲ್ಲಿ ಕರ್ನಾಟಕ ರಾಜ್ಯದ BJP ಕೂಡ ಆಗ್ತಾಯಿದೆ. ಇದನ್ನು ಪ್ರತಿಭಟನೆ ಮಾಡ್ತಾ ಇರೋದು ಕೇಂದ್ರ ನಾಯಕರಿಗೂ ಅರ್ಥ ಆಗುತ್ತೆ, ರಾಜ್ಯ ನಾಯಕರಿಗೂ ಅರ್ಥ ಆಗುತ್ತೆ ಅನ್ನೋ ಉದ್ದೇಶದಲ್ಲಿ ನಾನು ಚುನಾವಣೆ ಸ್ಪರ್ಧೆ ಮಾಡ್ತೀನಿ.